ಅತಿಥಿ ಅಭ್ಯರ್ಥಿಗಳು ದೀಪ ಪ್ರಜ್ವಲನೆಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಯವರೆಗೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರಿಗೆ ಗ್ರಾಮದ ಸಮಸ್ತ ಜನತೆಯ ಪರವಾಗಿ ನಾಟಕ ಸಂಘದ ಪರವಾಗಿ ಆತ್ಮೀಯರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರ ಶ್ರೀ ಆತ್ಮೀಯ ಶ್ರೀಮತಿ ಅನಿತಾ ಅರಾಧ್ ಬುರಾಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂಡವಾಳ ಆತ್ಮೀಯ ಸಹೋದರಿಯರ ಅನುಪಸ್ಥಿತಿಯಲ್ಲಿ ಅವರ ರೇವಣ್ಣ ದುಕ್ಕಾಳಿಯವರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಗ್ರಾಮದ ಯುವ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಯುತ ರೇವಣ್ಣ ದುಕ್ಕಾಳಿಯವರು, ಬೆನೋಳ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಕುಮಾರ್ ಸಾರಾಪುರಿ ಹಾಗೂ ಸಿದ್ದಾರೂಢ ಪಾದ್ರೋಟ್ ಅವರು, ರಾಯಭಾಗದ ಹಿರಿಯ ಪತ್ರಕರ್ತರು ಹಾಗೂ ನಿಡಗುಂದಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಅಮರಣ್ಣ ಸರದಿಯವರು, ಅಪ್ಪಸಾಹೇಬ್ ಬಾಣಿಯವರು, ಅವರಿವರೆಲ್ಲದ ವೇದಿಕೆ ಮೇಲಿರ್ತಕ್ಕಂಥ ಸಮಸ್ತ ಬಂಧು ಬಾಂಧವರು ರಿಬನ್ ಕಟ್ ಮಾಡೋದ್ರ ಮುಖಾಂತರ ಈ ವೇದಿಕೆಯನ್ನು ಉದ್ಘಾಟಿಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಮುಂದಿನ ಹಂತ ಬಲೂನ್ ಹಾರಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ಸಹೋದರ ಶ್ರೀಯುತ ಸುರೇಶ್ ಕುಲಪ್ಪ ಪಾಟೀಲ್ ಅವರು, ಶ್ರೀ ರಾಮಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ರೇವಪ್ಪ ಸಿ ಪಾಟೀಲ್ ರೈತ ಸಂಘದ ಉಪಾಧ್ಯಕ್ಷರು, ಶ್ರೀ ರೇವಪ್ಪ ನಿಗಮ ಪಾಟೀಲ್, ಶ್ರೀ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು, ಶ್ರೀ ಮಲ್ಲಪ್ಪ ಕ ಚಿಂದ್ರಾಳ ಯುವದವರಿಗರು, ಶ್ರೀ ಅಣ್ಣಪ್ಪ ಹಳಪ ನಾಯ್ಕ್ ಪಟ್ಟಣ ಪಂಚಾಯತ್ ಸದಸ್ಯರು ಕಂಕನವಾಡಿ, ಶ್ರೀ ಅಣ್ಣಪ್ಪ ಪಾಟೀಲ್ ಗ್ರಾಮದ ಹಿರಿಯರು, ಶ್ರೀ ಬಸವರಾಜ ಪೂಜಾರಿ ಅಬಾಜಿ ಫೌಂಡೇಶನ್ ಅಧ್ಯಕ್ಷರು, ಶ್ರೀ ಶಿವಾಜಿ ಬಾ ಮೈಸಾಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಎಲ್ಲ ಹಿರಿಯರು ಕೂಡಿಕೊಂಡು ಸಲ್ಲಿಸ್ತಾ ಇದ್ದೀವಿ. ಮಹಿಳೆಯರಿಗೆ ದಯಮಾಡಿ ಹಿರಿಯರು ಯಾರು ಎದ್ದಾಗ ಹೋಗ್ಬರ್ರಿ, ಶಾಂತತೆಯಿಂದ ಕೂತ್ಕೊಳ್ರಿ. ಕಾರ್ಯಕ್ರಮದ ಮುಂದಿನ ಹಂತ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಹೋದರ ಶ್ರೀ ಆದೇವ ಜಾಲಗಟ್ಟಿ STMC ಅಧ್ಯಕ್ಷರು, ಅದೇ ರೀತಿಯಾಗಿ ಶ್ರೀ ಮಂಜುನಾಥ್ ಪಾಟೀಲ್ ಯುವದವರಿಗರು, ಆತ್ಮೀಯ ಸಹೋದರ ಶ್ರೀಯುತ ಮಾರುತಿ ಸಿ ನಾಯ್ಕ್ ವಾಟರ್ ಮ್ಯಾನ್, ಅದೇ ರೀತಿಯಾಗಿ ಸಹೋದರ ಶ್ರೀ ರಾಘವೇಂದ್ರ ಸಾಹುಕಾರ್ ಕೋರೆ ಬ್ಯಾಂಕ್ ಅಧ್ಯಕ್ಷರು ಕಬ್ಬೂರ್, ಈ ಎಲ್ಲ ಹಿರಿಯರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮದ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕಳಕಳಿಯ ಕೋರಿಕೆ. ಪಾರಿವಾಳಗಳನ್ನು ಸರ್ವ ಸ್ವತಂತ್ರವಾಗಿ ಹಾಲು ಬಿಡೋದ್ರ ಮುಖಾಂತರ ಕಾರ್ಯಕ್ರಮದ ವೇದಿಕೆಯನ್ನು ಉದ್ಘಾಟಿಸಿಕೊಂಡಿರ್ತಕ್ಕಂಥ ಸಮಸ್ತ ಹಿರಿಯ ಬಂಧು ಬಾಂಧವರಿಗೆ ವೇದಿಕೆ ಮುಖೇನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ವೇದಿಕೆಯ ಮೇಲಿರ್ತಕ್ಕಂಥ ಹಿರಿಯರು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳಿ, ಶಾಂತ ರೀತಿಯಿಂದ ಕೂತ್ಕೊಂಡು ದಯಮಾಡಿ ಸ್ವಲ್ಪ ಕೂತ್ಕೊರಿ. ವೇದಿಕೆಯನ್ನು ಉದ್ದೇಶಿಸಿ ಈ ಒಂದು ಶಿವರಾತ್ರಿ ಜಾತ್ರಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಟಕವನ್ನು ಉದ್ದೇಶಿಸಿ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರು ಯಾರಾದರೂ ಒಂದೆರಡು ಮಾತುಗಳನ್ನು ದಯಮಾಡಿ. ಆತ್ಮೀಯ ಸಹೋದರ ಶ್ರೀಯುತ ಗಗನ್ದೀಪ್ ಅಣ್ಣ ಅವರೇ
ಆತ್ಮೀಯರಿಗೆ ನಾಟಕದ ಬಗ್ಗೆ ದಯಮಾಡಿ ರಾಜಕೀಯ ಕಾರ್ಯಕ್ರಮ ದಯಮಾಡಿ ಯಾರು ಅಪಾರ್ಥ ಮಾಡ್ಕೊಂಡು ಹೋಗ್ಬೇಡ್ರಿ. ನಾಟಕದ ಬಗ್ಗೆ, ಊರಿನ ಬಗ್ಗೆ, ದೇವರ ಬಗ್ಗೆ, ದಾನ ಧರ್ಮದ ಬಗ್ಗೆ ಮಾತಾಡ್ತಾರೆ. ಒಂದು ಎರಡು ಮಾತು ಅಷ್ಟ. ಸಮಯದ ಅಭಾವ ಇರೋದ್ರಿಂದ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ಗಗನದೀಪ ಅಣ್ಣ ಒಳೆಯವರು ಕೇವಲ 2 ನಿಮಿಷದಲ್ಲಿ ತಮ್ಮ ಮಾತುಗಳು ಮುಗಿಸ್ಕೊಡ್ಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ಕಾರ್ಯಕ್ರಮಕ್ಕೆ ಅಡಚಣೆಯನ್ನು ಮಾಡಿದ ಶಾಂತ ರೀತಿಯಿಂದ ವರ್ತಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲ ಶಾಂತವಾಗಿರ್ರಿ. ಬಸವೇಶ್ವರ ನಾಟ್ಯ ಸಂಘ ಸೂರತ್ತಿ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ರಂಗಭೂಮಿ ಅವರಿಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಕಲಾವಿದರನ್ನು ಬೆಳೆಸ್ತಾರಂದ್ರೆ ಜೋಡಟ್ಟಿ ಗ್ರಾಮಸ್ಥರ ಬಗ್ಗೆ ಭಾಳ ಗೌರವ ಅದ. ಯಾಕಂದ್ರೆ 19th ಸೆಂಚುರಿಯಲ್ಲಿ 19ರ ಸೆಂಚುರಿಯಲ್ಲಿ ಗುಬ್ಬಿ ವೀರಣ್ಣ ಕಂಪನಿ ನಿಮ್ಗೆ ಗೊತ್ತಿರ್ಬೋದು, ಬಿ ಜಯಶ್ರೀ ಅವರು ಎಲ್ರಿಗೂ ನಮಸ್ಕಾರ. ಜೋಡಟ್ಟಿ ಗ್ರಾಮದಲ್ಲಿ ಬಸವೇಶ್ವರ ನಾಟ್ಯ ಸಂಘದಿಂದ ಏನು ನಾಟಕವನ್ನು ಆಡ್ತಾ ಇದ್ದಾರೆ, ಸೊ ರಂಗಭೂಮಿ ಕಲಾವಿದರನ್ನ ಇಷ್ಟು ಗೌರವಿಸ್ತಾರೆ ಅಂತ ಭಾಳ ಖುಷಿ ಆಯಿತು. ಸಾಕಷ್ಟು ಗ್ರಾಮಗಳನ್ನು ನಾವು ನೋಡಿದ್ದೀವಿ. ಎಲ್ಲ ಗ್ರಾಮಸ್ಥರಲ್ಲಿ ಒಂದು ರಂಗಭೂಮಿ ಕಲಾವಿದರನ್ನು ಬೆಳೆಸೋದು ಒಂದು ಭಾಳ ಖುಷಿ ಅದ. ನಾಟಕಗಳನ್ನ ಹೊರಗಡೆಯಿಂದ ಆಡಿಸ್ತಾರೆ, ಹೊರಗಡೆಯಿಂದ ಕಲಾವಿದರು ತೊಗೊಂಡು ಬರ್ತಾರೆ. ಮತ್ತು ಇಲ್ಲಿ ಲೋಕಲ್ ಅಂದರೆ ಇಲ್ಲಿ ಜನಗಳು ಸ್ವತಃ ಅವರೇ ನಾಟಕಗಳನ್ನು ಆಡ್ತಾರೆ. ಅದು ಭಾಳ ಖುಷಿ. ಯಾಕಂದರೆ 19ರ ಸೆಂಚುರಿಯಲ್ಲಿ ಅಂದರೆ 19ರ ದಶಕದಲ್ಲಿ ಗುಬ್ಬಿ ವೀರಣ್ಣ ಅಂತೇಳಿ ಗುಬ್ಬಿ ವೀರಣ್ಣ ಅವರು ನಾಟಕಗಳನ್ನು ಆಡಿಸ್ತಾ ಇದ್ರು. ನಮ್ಮ ಭಾರತದಲ್ಲೇ ಗುಬ್ಬಿ ವೀರಣ್ಣ ಕಂಪನಿ ಅಂದ್ರೆ ಭಾಳ ದೊಡ್ಡ ಕಂಪನಿ. ಮೋರ್ ದೆನ್ 200 ಜನ 500-200 ಜನ ಅವರ ನಾಟಕದಲ್ಲಿ ಆಡ್ತಾ ಇದ್ರು. ಬಿ ಜಯಶ್ರೀ ಅವರು ನಿಮ್ಗೆ ಗೊತ್ತಿರ್ಬೋದು, ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಅವರ ತಾತ ಅವರು ಯಾರು ಗುಬ್ಬಿ ವೀರಣ್ಣ. ಸೊ ಅವ್ರ ನಾಟಕಗಳನ್ನ ಆಡಿಸ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ. ಅವ್ರದೇ ದೊಡ್ಡ ಕಂಪನಿ ಗುಡಿಗೇರಿ ಬಸವರಾಜ್ ನಮ್ಮ ಭಾಗದಲ್ಲಿ. ಆಮೇಲೆ ಈ ನಾಟಕದಲ್ಲಿ ನಾಟಕದ ಅಂದರೆ ಕರ್ನಾಟಕದ ರಂಗಭೂಮಿ ಕಲಾವಿದರಲ್ಲಿ ಪಿ ಲಂಕೇಶ್ವರಾಗಿರ್ಬೋದು, ಅಥವಾ ಬಿ ವಿ ಕಾರಂತರಾಗಿರ್ಬೋದು, ಅಥವಾ ನಮ್ಮ ಗೊಡಿಗೇರಿ ಗೋಕಾಕದವ್ರು ಗೊತ್ತಿರ್ಬೋದು, ಗೋಕಾಕದ ಗೊಡಿಗೇರಿಯ ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ. ಅದು ನಮಗೊಂದು ಹೆಮ್ಮೆ ರೀ. ಯಾಕಂದ್ರೆ 7 ಜನ ಜ್ಞಾನಪೀಠ ಪ್ರಶಸ್ತಿ ತಗೊಂಡಾರ. ಅದರೊಳಗೆ ನಮ್ಮ ಗೋಕಾಕದ ಗೊಡಿಗೇರವರು ಒಂದು ಜ್ಞಾನಪೀಠ ತಗೊಂಡಾರ. ಅಂದ್ರೆ ಆಲ್ ಓವರ್ ಇಂಡಿಯಾ ಭಾರತದಲ್ಲಿ ಜ್ಞಾನಪೀಠ ಪಡೆದಂತಹ ಒಬ್ಬ ವ್ಯಕ್ತಿ ನಮ್ಮ ಗೋಕಾಕದವರು, ಅದರಲ್ಲೂ ಗೊಡಿಗೇರಿಯವರು ಚಂದ್ರಶೇಖರ್ ಕಂಬಾರ್ ಅವ್ರ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಅವರು ಕೂಡ ನಮ್ಮವರು. ಸೊ ನಮ್ಮ ಭಾಗದವರು ನಮ್ಮ ನಾಟಕಗಳನ್ನ ಸಾಕಷ್ಟು ಮಾಡಿದ್ದಾರೆ. ಅವರು ಸಾಕಷ್ಟು ನಾಟಕಗಳನ್ನ ಬರೆದಿದ್ದಾರೆ. 19ರ ದಶಕದಾಗ ಗುಬ್ಬಿ ವೀರಣ್ಣ ಕಂಪನಿ ಇತ್ತು. ಮೋರ್ ದೆನ್ 150ರಿಂದ 200ರಿಂದ 500 ಜನ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಟೈಮಲ್ಲಿ ಯಾವುದು ಅಂದರೆ ವೃತ್ತಿ ರಂಗಭೂಮಿ ಆಗಿರ್ಬೋದು, ಜನಪದ ರಂಗಭೂಮಿ ಆಗಿರ್ಬೋದು, ಅಥವಾ ಹವ್ಯಾಸಿ ರಂಗಭೂಮಿ ಅಂದರೆ ನಾವು ಇದರಲ್ಲಿ 3 ರಂಗಭೂಮಿಗಳಲ್ಲಿ 3 ವಿಂಗಡಣೆ ಮಾಡ್ತೀವಿ. ನಿಮಗದು ಅರ್ಥ ಆಗುವುದಿಲ್ಲ, ಆದ್ರೆ ನಾನು ನಿಮಗೆ ಹೇಳಕತ್ತೀನಿ. ಹವ್ಯಾಸಿ ರಂಗಭೂಮಿ, ಜನಪದ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ. ಸೊ ಈ ರಂಗಭೂಮಿಗಳಲ್ಲಿ ನಮ್ಮ ಭಾಗದಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ನಮ್ಮ ಗೋಕಾಕದವರು ಬಹಳ ಶ್ರಮ ಪಟ್ಟಿದ್ದಾರೆ. ಅದರಲ್ಲೂ ನಮ್ಮ ಇವರು ಬಿ ವಿ ಕಾರಂತರಾಗಿರ್ಬೋದು, ಆಮೇಲೆ ಅಕ್ಷರ ಅವರಾಗಿರ್ಬೋದು, ಪ್ರಸನ್ನ ಅವರಾಗಿರ್ಬೋದು, ಆಮೇಲೆ ಅಕ್ಷತಾ ಬಿಗ್ ಬಾಸ್ದಲ್ಲಿ ಬಂದಿರೋ ಅಕ್ಷತಾ ಅವರು, NSD ಅವರಾಗಿರ್ಬೋದು, ಸಾಕಷ್ಟು ಜನ ರಂಗಭೂಮಿಗೋಸ್ಕರ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. 19ರ ಮುಂದಿನ ದಶಕದಲ್ಲಿ ಪರ್ಷಿಯನ್ ನಾಟಕಗಳು ಬರ್ತಾ ಇದ್ವು ನಮ್ಮ ಭಾರತದಲ್ಲಿ. ಸೊ ಅದನ್ನ ಪ್ರಭಾವಿತಗೊಂಡು ಸಾಕಷ್ಟು ಜನ ನಾಟಕಗಳನ್ನ ಆಡ್ತಿದ್ರು ಎಲ್ಲಿ ಭಾರತದಲ್ಲಿ. ಸೊ ಆ ನಾಟಕಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ಅದು ಭಾಳ ಖುಷಿ ಅದ. ಒಳ್ಳೆ ನಾಟಕಗಳಿದಾವೆ. ನಾವು ಕೂಡ ರಂಗಭೂಮಿಯಿಂದ ಬಂದಂಥವ್ರು. ಸೊ ಅದ್ರ ಬಗ್ಗೆ ಭಾಳ ಖುಷಿ ಅದ. ದಯವಿಟ್ಟು ಸಪೋರ್ಟ್ ಮಾಡಿ, ಕೆಲವೊಂದನ್ನು ಬೆಳೆಸ್ಬೇಕು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಇಲ್ಲಿವರೆಗೆ ನಾಟಕದ ದಯಮಾಡಿ ನಾಟಕ ಕಾರ್ಯಕ್ರಮದ ಈ ಒಂದು ಗಣವೇದಿಕೆಯ ಮೇಲೆ ಗ್ರಾಮದ ಶ್ರೀ ಬಸವೇಶ್ವರನ ಜಾತ್ರೆ ನಿಮಿತ್ತವಾಗಿ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಸಹೋದರರಿಗೆ ಗ್ರಾಮದ ಸಮಸ್ತ ಜನತೆ ಪರವಾಗಿ ಹಾಗೂ ನಾಟಕ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಟಕದ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಕಾರ್ಯಕ್ರಮ. ಅವರಿವರೆನ್ನದೇ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಆತ್ಮೀಯರಿಗೂ, ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಹೋದರರಿಗೂ, ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ
ಸಂಗೀತ ಬಳಗದವರಿಗೆ ಮತ್ತೆ ಈ ಒಂದು ಭವ್ಯವಾಗಿರ್ತಕ್ಕಂಥ ರಂಗ ಸಜ್ಜಿಕೆಯನ್ನು ಹಾಕಿಕೊಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಕುಳಿತು ನೋಡ್ತಕ್ಕಂಥವ್ರೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾಟಕ ಪ್ರಾರಂಭ.